ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈಗ ಕೆಲವು ತಿಂಗಳ ಮುಂಚೆ ನಮ್ಮ ಭಾರತದ ಕಂಪನಿ ಆಗಿರುವಂತಹ ಮೈಕ್ರೋಮ್ಯಾಕ್ಸ್ ಎರಡು ಹೊಸ ಫೋನ್ಗಳೊಂದಿಗೆ ಮೈಕ್ರೋಮ್ಯಾಕ್ಸ್ ಇನ್ 1B ಮತ್ತು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಅಂತ ಈ ಎರಡು ಫೋನ್ಗಳೊಂದಿಗೆ ನಮ್ಮ ಭಾರತದ ಮೊಬೈಲ್ ಮಾರ್ಕೆಟ್ಗೆ ಮತ್ತೆ ರೀಎಂಟ್ರಿಯನ್ನು ಕೊಟ್ಟಿತ್ತು. ಇದೀಗ ಮೈಕ್ರೋಮ್ಯಾಕ್ಸ್ ಅವರು ಇನ್ನೊಂದು ಫೋನ್ ಲಾಂಚ್ ಮಾಡಿದ್ದಾರೆ, ಮೈಕ್ರೋಮ್ಯಾಕ್ಸ್ ಇನ್ 1 ಅಂತ. ಇದು 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಆಯಿತಾ, 10,000 ರೂಪಾಯಿಗೆ 4GB ರ್ಯಾಮ್, 64GB ಸ್ಟೋರೇಜು, ಕೆಲವೊಂದು ಒಳ್ಳೆಯ ಸ್ಪೆಸಿಫಿಕೇಶನ್ ಒಂದಿಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, 10,000 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ, ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಅಂಥ ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಏನಲ್ಲ ಇದು. ದುಡ್ಡನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಾಕ್ಸ್ನ ಕ್ವಾಲಿಟಿ ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ಸಣ್ಣ ಒಂದು ಮ್ಯಾನ್ಯುವಲ್ ಇರುವಂಥದ್ದು, ಪ್ರೊಡಕ್ಷನ್ ಪ್ಲಾನ್ ಅಂತ. ನೀವು ಬೇಕಾದ್ರೆ ಆಪ್ಷನ್ ಇದು, ನಿಮಗೆ ಸ್ಕ್ರೀನ್ ಪ್ರೊಟೆಕ್ಷನ್ನು ಮತ್ತು ವಾರಂಟಿ ಎಕ್ಸ್ಟೆಂಡ್ ಬೇಕಂತಂದ್ರೆ ಅದನ್ನು ತೊಗೊಬೋದು. ಸೊ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇದೆ. ಫೋನ್ ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಅಂತ ಅನಿಸ್ತದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರೊಳಗೆ ಸಿಮ್ ಇಂಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು, ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಇದೆ. ಜೊತೆಗೆ ಒಂದು ಸ್ಕ್ರೀನ್ ಗಾರ್ಡನ್ನು ಸಹ ಇದರೊಳಗೆ ಇವರೇ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇನ್ನು ಇದನ್ನು ಬಿಟ್ಟರೆ ಈ ಬಾಕ್ಸ್ನ ಕೆಳಗಡೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಅಂತ ಅಂದರೆ ಕ್ರೇಜಿ. ಜೊತೆಗೆ ಒಂದು USB Type-C ಡಾಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ, ಟೈಪ್ ಇಂದ Type-C. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಫೋನಿಗೆ ಬಂತು ಅಂತಂದರೆ ನಿಮಗೆ ಈ ಫೋನ್ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಇದು ನೋಡೋದಕ್ಕೆ ಒಂದು ಇದು ಏನು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಏನಿತ್ತು ಅದೇ ರೀತಿ ಇರುವಂಥದ್ದು, ಆಲ್ಮೋಸ್ಟ್ ಕಂಪ್ಲೀಟ್ ಡಿಸೈನು. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸೈಸ್ಗಳನ್ನು. ಇನ್ನು ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ, ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇದೆ ಅಂತ ನಿಮಗೆ ಫೀಲ್ ಆಗೋದಿಲ್ಲ. ಆದರೆ 195 ಗ್ರಾಮ್ ಇರುವಂಥದ್ದು, ಸ್ವಲ್ಪ ವೆಯ್ಟ್ ಇದೆ. ಬಟ್ ಸ್ಟಿಲ್ ನಿಮ್ಮ ಕೈಲಿ ಇಟ್ಕೊಂಡಿದ್ದೀರ ಅಂದರೆ ಅಷ್ಟೊಂದು ವೆಯ್ಟ್ ಇದೆ ಅಂತ ಅನಿಸಲ್ಲ. ಈ ಒಂದು ಫೋನ್ ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಆಯಿತಾ, ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿದೆ. ನಿಮಗೆ ಇದು ಸ್ಮಡ್ಜಸ್ ಏನು ಆಗೋದಿಲ್ಲ, ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಅವರೇ ನೀಡಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಜೊತೆಗೆ ಈ ಒಂದು ಫೋನಲ್ಲ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ಸಿಂಗಲ್ LED ಫ್ಲಾಶ್ ಇದೆ, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು. ಹಿಂದ್ಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಫ್ರಂಟಿಗೆ ಬಂತು ಅಂತಂದರೆ ನಿಮಗೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಒಂದು ಪಂಚೂಲ್ ಕ್ಯಾಮ್ರಾ ಇದೆ. ಪಂಚೂಲ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು ಈ ಒಂದು ಪ್ರೈಸ್ ರೇಂಜನ್ನು ನೋಡಿಕೊಂಡ್ರೆ. ಮತ್ತು ಈ ಒಂದು ಫೋನ್ನ ಮೇಲಿರುವಂಥದ್ದು ಗ್ಲಾಸ್ ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ನೀಡಿದರೆ, ಸೊ ಹಾಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು, ಮತ್ತು 3.5 ಹೆಡ್ಫೋನ್ ಜಾಕ್ ಸಹ ಇದೆ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಮತ್ತು ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿ ಗೂಗಲ್ ಅಸಿಸ್ಟೆಂಟನ್ನು ನೀವು ಓಪನ್ ಮಾಡ್ಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟಿದ್ದಂಗೆ ಈ ಪ್ರೈಸ್ನಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯೂಶಲಿ ಈ ಪ್ರೈಸ್ನಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ನನಗೆ ಅನ್ನಿಸ್ದಂಗೆ ಸಿಮಿಲರ್ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ ಮತ್ತು ತುಂಬ ಬ್ರೈಟ್ ಆಗಿರುವಂಥದ್ದು. ಇಷ್ಟು ಒಳ್ಳೆಯ ಕ್ಲಾರಿಟಿಯ ಡಿಸ್ಪ್ಲೇ ನಾನು ಈ ಪ್ರೈಸ್ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೂಪರ್ ಆಗಿದೆ. ಡಿಸ್ಪ್ಲೇ ಬಗ್ಗೆ ತಲೆಗೆಡಿಸ್ಕೊಂಬಿಡಿ. ಈ ಪ್ರೈಸ್ ರೇಂಜಲ್ಲಿ ಫುಲ್ HD ನೀಡಿದ್ರೆ ಅಂತಂದರೆ ಇನ್ನೂ ದೊಡ್ಡ ವಿಷಯನೇ ಒಂದು ರೀತಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ, ಸದ್ಯಕ್ಕೆ ಈ ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್, ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು, ಮತ್ತು ಸ್ಟೋರೇಜ್ EMCP ಸ್ಟೋರೇಜ್ ಆಯಿತಾ. ಸೊ ಪರವಾಗಿಲ್ಲ, ಈ ಪ್ರೈಸ್ನಲ್ಲಿ ಕೂಡ ಅದನ್ನೇ ನೀಡ್ತಾರೆ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಒಂದು ಗೇಮಿಂಗ್ ಪ್ರೋಸೆಸರು Helio G80. ಸೊ ಈ ಪ್ರೈಸ್ನಲ್ಲಿ ನಿಮಗೆ Helio G85 ಕೂಡ ಸಿಗುತ್ತೆ. G80 ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ 1,95,000ರಿಂದ 2,00,000 ತನಕ ಇದು ಸ್ಕೋರನ್ನು ನೀಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಮೀಡಿಯಮ್ಮು ಮತ್ತು ಹೈ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಬೋದು. ಮತ್ತು ನಿಮಗೆ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ತುಂಬ ಒಳ್ಳೆ ಪ್ರೆಸೆನ್ಸ್ಗೆ ಪ್ರೋಸೆಸರ್ ಬಗ್ಗೆ ತಲೆಕೆಡಿಸ್ಕೊಂಬಿಡಿ. ಸೂಪರ್ ಆಗಿದೆ. ಆರಾಮಾಗಿ ನೀವು ಒಂದು ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದರೆ ನೀವು ಫೋನ್ನ ಚೂಸ್ ಮಾಡ್ಬೋದು. ಇನ್ನು ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದ್ರೆ, ಆಗಲಿದ್ದಂಗೆ ಈ ಒಂದು ಫೋನಲ್ಲಿ ರಿಯರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರು. ನನಗೆ ಸರ್ಪ್ರೈಸಿಂಗ್ಲಿ ಈ ಪ್ರೈಸನ್ಸ್ಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಆ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಬೆಂಕಿ ಇದೆ. ಲಿಟ್ರಲಿ ನಾನು ಈ ಒಂದು ಮೇನ್ ಸೆನ್ಸಾರ್ ಅಂತೂ ಇಷ್ಟೊಂದು ಒಳ್ಳೆ ಕ್ಲಾರಿಟಿ ಫೋಟೋನ ತೆಗೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ತುಂಬ ಚೆನ್ನಾಗಿದೆ.
ಸೊ ಆ ಸ್ಯಾಂಪಲ್ಸ್ನ ನೋಡ್ಬೋದು ನೀವೇನು. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು, ಅದು ಸುಮ್ಮನೆ ಹಾಕಿದರೆ ನಾಮಕಾವಸ್ಥೆ. 2 ಮೆಗಾಪಿಕ್ಸೆಲ್ ಒಂದು ಡೆಪ್ ಸೆನ್ಸರು ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು. ಸೊ ಅದರ ಅವಶ್ಯಕತೆ ಏನಿಲ್ಲ, ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅವೆರಡು ಸೆನ್ಸರು. ಬಟ್ ಮೇನ್ ಸೆನ್ಸರ್ ಅಂತೂ ಬೆಂಕಿ ಇರುವಂಥದ್ದು. ಸೊ ನನಗೆ ಸಖತ್ ಇಷ್ಟ ಆಯಿತು. ನಾವು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಒಳ್ಳೆ ಕ್ಲಾರಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಕ್ಲಾರಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಫ್ರಂಟು ಮತ್ತು ಬ್ಯಾಕ್ 2 ಕ್ಯಾಮ್ರಾ ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ಸೊ ಯೂಶಲಿ ಪ್ರೈಸ್ನಲ್ಲಿ ಯಾರು ಕೂಡ 4K ಸ್ವಲ್ಪ ಕಡಿಮೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ತವೆ. ಬಟ್ ಈಗ ಆ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕ್ಯಾಮ್ರಾ ವೈಸ್ ಅಂತೂ ಸೂಪರ್ ಆಗಿದೆ. ಮೇನ್ ಸೆನ್ಸರ್ ನನಗೆ ಸಖತ್ ಇಷ್ಟ ಆಯಿತು. ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಫೇಸ್ ಅನ್ಲಾಕ್ ತುಂಬ ಫಾಸ್ಟ್ ಆಗಿದೆ. ಫಿಂಗರ್ ಪ್ರಿಂಟ್ ಏನಪ್ಪ ಅಂತಂದರೆ ನೀವು 2 ಸಲ ಟಚ್ ಮಾಡಬೇಕಾಯ್ತಾ. ಸೊ ಒಂದು ಸಲ ಟಚ್ ಮಾಡಿದ್ರೆ ಆಫ್ ಆಗಿದೆ ಅಂತಂದರೆ, ಸ್ಕ್ರೀನ್ ಆಫ್ ಆಗಿದೆ ಅಂತಂದರೆ ನೀವು ಟಚ್ ಮಾಡ್ಕೊಂಡಿದ್ದೆ ಅಂದರೆ ಓಪನ್ ಆಗಲ್ಲ. 2 ಸಲ ಟಚ್ ಮಾಡಿದ್ರೆ ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಬಟ್ ತುಂಬ ಫಾಸ್ಟಾಗಿ ಇರುವಂಥದ್ದು. ಸೊ ಒಂದೊಂದು ಸಲ ಹಂಗೆ ಆಗುತ್ತೆ ಅಷ್ಟೇ, ಯಾವಾಗಲೂ ಆಗಂಗಾಗಲ್ಲ, ಒಂದೊಂದು ಸಲ ಹಂಗೆ ಆಗುತ್ತೆ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ನಿಮಗೆ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು ಸೂಪರ್ ಅಂತ ಇಷ್ಟಪಡ್ತೀನಿ. 5000 ಅಂತಂದರೆ ಈ ಪ್ರೆಸೆನ್ಸ್ಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನೇ. ಜೊತೆಗೆ ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ನೀಡಿದ್ದಾರೆ. ಒಂದು ಒಳ್ಳೆ ವಿಷಯ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಒಂದು ಲೆವೆಲಿಗೆಲ್ಲ ಫುಲ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಯಾವುದೇ ಬ್ಲೂಟೂತ್ಸ್ ಇಲ್ಲ, ಬೇಡದಿರುವಂಥ ಅಪ್ಲಿಕೇಶನ್ ಏನೂ ಇಲ್ಲ. ಫುಲ್ ಕ್ಲೀನ್ OS ಆಯಿತಾ. ನಿಮಗೆ 2 ವರ್ಷಗಳ ಫ್ಯೂಚರ್ ಅಪ್ಡೇಟನ್ನು, ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಅವರು ಗ್ಯಾರಂಟಿಯಾಗಿ ಕೊಡ್ತಾ ಇರುವಂಥದ್ದು. ಏನು ಬ್ಲೂಟೂತ್ ಇಲ್ಲ, ತುಂಬ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೂಪರ್ ಆಗಿದೆ. ಇದು ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಸೊ ಇದಕ್ಕೋಸ್ಕರನೇ ಬೇಕಾದ್ರೆ ಈ ಫೋನ್ನ ಕಣ್ಣು ಮುಚ್ಕೊಂಡು ತೊಗೊಂಬಿಡಿ ಅಂತೀನಿ ಆಯಿತಾ. ಸಖತ್ತಾಗಿದೆ. ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತೀವಿ. ಒಂದು ವಿಷಯದಲ್ಲಿ ನಾನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತಂದರೆ ಮೋನೋ ಸ್ಪೀಕರ್ ಬಾಟಮ್ ಫೈರಿಂಗು ಈ ಪ್ರೈಸಲ್ಲಿ ಯಾರು ಕೂಡ ಸ್ಟೀರಿಯೋ ಸ್ಪೀಕರ್ ನೀಡಲ್ಲ. ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಜೋರಾಗಿ ಕೇಳುತ್ತೆ. ಸೊ ಇದಿಷ್ಟು ಈ ಫೋನ್ನ ಮೇನ್ ಫೀಚರ್ಸ್ ಆಯಿತಾ. ತುಂಬ ಇಷ್ಟ ಆಯ್ತು ನನಗೆ ಈ ಒಂದು ಫೋನ್ನ ಫೀಚರ್ಸು. ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಏನೇನು ಬೇಸಿಕ್ ಬೇಕು ಪ್ರತಿಯೊಂದನ್ನು ಕೂಡ ನೀಡಿದ್ದಾರೆ. ಪ್ರತಿಯೊಂದು ಸೆನ್ಸರ್ ಕೂಡ ಅದರಲ್ಲಿರುವಂಥದ್ದು. 10,000 ರೂಪಾಯಿಗೆ ಲಾಂಚ್ ಆಗಿದೆ. ಕಣ್ಣು ಮುಚ್ಕೊಂಡು 10,000 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಜೊತೆಗೆ ನಮ್ಮ ಭಾರತದ ಬ್ರ್ಯಾಂಡು, ಇಂಡಿಯನ್ ಬ್ರ್ಯಾಂಡು, ಅದೊಂದು ಎಮೋಷನ್ನು. ಸೊ ಅದಕ್ಕೋಸ್ಕರ ಆರಾಮಾಗಿ ಒಂದು ಫೋನ್ 10,000 ರೂಪಾಯಿ ಪರ್ಚೇಸ್ ಮಾಡಿ. ನಿಮ್ಮ ಬಡ್ಜೆಟ್ ಏನಾದರೂ 10,000 ರೂಪಾಯಿ ಇದೆ ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೀವು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸು, Helio G80 ಫುಲ್ HD ಡಿಸ್ಪ್ಲೇ, ಒಳ್ಳೆ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಈ ಪ್ರೈಸ್ ರೇಂಜ್ಗೆ ನೆಗೆಟಿವ್ ಅಂತ ಯಾವುದು ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕಂತೂ ಬೆಂಕಿ ಫೋನು, ಬೆಂಕಿ ಸ್ಪೆಸಿಫಿಕೇಶನು. ಇದು ನನ್ನ ಆನೆಸ್ಟ್ ಒಪಿನಿಯನ್. ಒಂದು ಫೋನ್ ನಮಗೆ ಪ್ರೈಸ್ ನೋಡ್ಕೊಂಡು ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋಲಿ.